For us, everything was perfectly done. We didn't have any challenges. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಯಾಮ್. ಐ ಆಮ್ ದ CEO ಆಫ್ ಸಂಯುಕ್ತ್ ಗ್ರೂಪ್ಸ್. ನಾವು ಬಂದು ಕಂಪ್ಲೀಟ್ ಎಂಡ್ ಟು ಎಂಡ್ ಕನ್ಸ್ಟ್ರಕ್ಷನ್ ಸರ್ವಿಸಸ್, ಇಂಟೀರಿಯರ್ ಸರ್ವಿಸಸ್, ಆರ್ಕಿಟೆಕ್ಚರ್ A to Z ಎಲ್ಲಾನು ಬಂದು ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ನಾವಿಲ್ಲಿ ಇವತ್ತಿರೋ ಕಾರಣ ಬಂದು ವಿ ಆರ್ ಹಿಯರ್ ಟು ಸಿ ಅ ಬ್ಯೂಟಿಫುಲ್ ಹೋಮ್. ನಮ್ಮ ಕನ್ಸ್ಟ್ರಕ್ಷನ್ ಗ್ರೂಪ್ ಸಂಯುಕ್ತ್ ಗ್ರೂಪ್ಸ್ ಕಡೆಯಿಂದ ನಾವು ಕಟ್ಟಿರೋಂಥ ಮನೆ ಇವತ್ತು ನಾನು ನಿಮ್ಮೆಲ್ಲರಿಗೂ ತೋರಿಸೋಣ ಅಂತಿದ್ದೀನಿ. ಈ ಪ್ಲಾಟ್ ಸೈಜ್ ಒಂದು 35x35 ಸೌತ್ ಫೇಸಿಂಗ್ ಪ್ಲಾಟು. ಆ್ಯಕ್ಚುಲಿ ಗ್ರೌಂಡ್ ಫ್ಲೋರ್ ಆಲ್ರೆಡಿ ಕಟ್ಟಿ ಮುಗಿಸಿದ್ರು. ಅದಕ್ಕೋಸ್ಕರ ನಾವು ಮೇಲೆ ಬಂದು ಇವರಿಗೆ ಡೂಪ್ಲೆಕ್ಸ್ ಬೇಕಾಗಿತ್ತು. ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್ ದೇ ವಾಂಟೆಡ್ ಅ ಡೂಪ್ಲೆಕ್ಸ್ 3 BHK ಹೌಸ್. ಅದಕ್ಕೆ ಪ್ಲಾನ್ ಕೇಳ್ಕೊಂಡು ಬಂದಾಗ ವೆನ್ ಐ ವಿಸಿಟೆಡ್ ದ ಹೌಸ್ ಇಟ್ ವಾಸ್ ವೆರಿ ಟಫ್ ಟು ಪ್ಲಾನ್ ಔಟ್ ದಿಸ್ ಹೌಸ್. ಯಾಕಂದರೆ ಪಿಲ್ಲರ್ಸ್ ಎಲ್ಲ ಆಲ್ರೆಡಿ ಇತ್ತು. ನಮ್ಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಡನ್ ದ ಬೆಸ್ಟ್ ಔಟ್ ಆಫ್ ಇಟ್. ಯು ಕ್ಯಾನ್ ನೀವೇ ನೋಡಿ ನೀವೇ ಕಮೆಂಟ್ ಮಾಡ್ಬೋದು ಹೌ ಇಸ್ ಇಟ್ ಅಂತ. ಸೊ ಲೆಟ್ಸ್ ಗೋ ಇನ್ಸೈಡ್, ಲೆಟ್ಸ್ ಟೇಕ್ ಎ ಲುಕ್. Let me just give you a quick video of how the house is looking from as soon as you enter the home. ತುಂಬಾ ಬ್ಯೂಟಿಫುಲ್ ಲಿವಿಂಗ್ ಹಾಲ್. ಮನೆ ಒಳಗೆ ಬಂದಿದ ತಕ್ಷಣ, ಆಚೆಯಿಂದ ಒಳಗೆ ಬಂದಿದ ತಕ್ಷಣ ಆಕ್ಚುಲಿ ಕಂಪ್ಲೀಟ್ಲಿ ಎಲ್ಲ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಔಟ್ಸೈಡ್ ಇಂದ ನೋಡಿದಾಗ ಏನಿದೆ ಮನೆಯಲ್ಲಿ ಅಂತ ಗೊತ್ತೇ ಆಗೋದಿಲ್ಲ. ಸೊ ಆಸ್ ಸೂನ್ ಆಸ್ ಯು ಎಂಟರ್ ಯು ಕ್ಯಾನ್ ಸಿ ಹೌ ಸ್ಪೇಷಿಯಸ್ ಅಂಡ್ ಹೌ ಬ್ಯೂಟಿಫುಲ್ ದ ಹೋಮ್ ಇಸ್. ಸೊ ಲೆಟ್ ಮಿ ಟೇಕ್ ಯು ಇನ್ ಡೀಟೇಲ್. ಲೆಟ್ ಮಿ ಸ್ಟಾರ್ಟ್ ವಿತ್ ದ ಲಿವಿಂಗ್ ಹಾಲ್ ಫಸ್ಟ್. ಈಗ ಆಕ್ಚುಲಿ ನಾವು ಈ ಲಿವಿಂಗ್ ಹಾಲ್ ಪ್ಲಾನ್ ಮಾಡಿದ್ ಬಂದು ಇಟ್ ಟುಕ್ ಅ ಲಾಟ್ ಆಫ್ ಟೈಮ್ ಫಾರ್ ಅಸ್ ಟು ಪ್ಲಾನ್ ಬಿಕಾಸ್ ದ ಸ್ಟೇರ್ಕೇಸ್ ವಾಸ್ ಅ ಪ್ರಾಬ್ಲಮ್. ವಿ ಹ್ಯಾಡ್ ಟು ಡೂ ಅ ಸ್ಟೇರ್ಕೇಸ್ which would not consume space. And ಇಲ್ಲಿ ಪ್ರಾಬ್ಲಮ್ ಇದೇನು ಅಂದರೆ ನಮಗೆ ವೆಂಟಿಲೇಷನ್ ಬಂದು ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಓನ್ಲಿ 2 ಸೈಡ್ಸ್ ವೆಂಟಿಲೇಷನ್ ಇದೆ. ಆ ಕಡೆ ಈ ಕಡೆ ಬಂದು ನಮಗೆ 2 ಸೈಡು ಕನ್ಸ್ಟ್ರಕ್ಷನ್ ಆಲ್ರೆಡಿ ಜಾಯಿನ್ ಆಗಿದೆ. ಸೊ ಅದರಿಂದ ವಿ ಹ್ಯಾಡ್ ಟು ಪ್ರೊವೈಡ್ ವಿಂಡೋ ಹಿಯರ್ ಅಟ್ ಎನಿ ಕಾಸ್ಟ್ ಆ್ಯಂಡ್ ವಿ ಹ್ಯಾಡ್ ಟು ಪ್ರೊವೈಡ್ ವಿಂಡೋ ಆನ್ ದ ಆಪೋಸಿಟ್ ಸೈಡ್. ಇದೆರಡು ಆಪ್ಷನ್ ಇದ್ದಿದ್ದರಿಂದ ಇಟ್ ವಾಸ್ ಅ ವೆರಿ ಹಾರ್ಡ್ ಪಾರ್ಟ್ ಟು ಡೂ ದ ಸ್ಟೇರ್ಕೇಸ್ ಆ್ಯಂಡ್ ವಿ ಹ್ಯಾವ್ ಡಿಸೈನ್ಡ್ ಇಟ್ ಪ್ರಾಪರ್ಲಿ ನೌ. ಸೊ ಆಫ್ಟರ್ ದಟ್ you can see the windows as well. We have provided as big window as possible to get proper ventilation, lighting. ಹಾಗೆ ಈ ಕಡೆ ನೋಡಿದಾಗ ಕಂಪ್ಲೀಟ್ ಪೂಜಾ ಯೂನಿಟ್ ಮಾಡಿದೀವಿ, ಮಾಡರ್ನ್ ಪೂಜಾ ಯೂನಿಟ್. ಆಕ್ಚುಲಿ ಯಾರಿಗೂ ಅದು ಗೊತ್ತಾಗೋದಿಲ್ಲ ಅದು ಪೂಜಾ ಯೂನಿಟ್ ಅಂತ. ಲೆಟ್ ಮಿ ಓಪನ್ ಇಟ್ ಫಾರ್ ಯು. ಇದು ಬಂದು ಫೋಲ್ಡಬಲ್ ಡೋರ್ಸ್, ಕಂಪ್ಲೀಟ್ಲಿ ಪಾಕೆಟ್ ಡೋರ್ಸ್. ಆಕ್ಚುಲಿ ಎಲ್ಲ ಒಳಗೆ ನಿಮಗೆ ಡೋರ್ ಓಪನ್ ಮಾಡಿದಾಗ ಪೂಜೆ ಮಾಡಲಿಕ್ಕೆ ಆ ಕಡೆ ಈ ಕಡೆ ಅಡ್ಡಿ ಆಗಬಾರ್ದು ಅಂತ ಕಂಪ್ಲೀಟ್ ಪಾಕೆಟ್ ಡೋರ್ಸ್ ಪ್ರೊವೈಡ್ ಮಾಡಿದೀವಿ. ಪ್ಲಸ್ ಇದು ಬಂದು ಹ್ಯಾಂಗಿಂಗ್ ಯೂನಿಟ್, ಕಂಪ್ಲೀಟ್ ವಾಲ್ಗೆ ಹ್ಯಾಂಗ್ ಆಗಿದೆ. ಇದ್ರ ಮೇಲೆ ಒಂದು ಮಂಚ ನಿಂತ್ರೂ ಏನೂ ಆಗೋದಿಲ್ಲ. ಮತ್ತೆ ಇದು ಕೂಡ ಅಷ್ಟೇ. ಇದು ಕಂಪ್ಲೀಟ್ಲಿ 3 MS ಅಲ್ಲಿ ಡಿಸೈನ್ ಮಾಡಿ ಪೇಂಟ್ ಮಾಡಿ ಅದ್ರ ಮೇಲೆ ಶೆಲ್ಫ್ಸ್ ಇಟ್ಟಿರೋದು. ಇದೆಲ್ಲ ವುಡ್ಡಲ್ಲಿ ಮಾಡಿರೋದು. ಸೊ ಸ್ಲೀಕ್ ಆಗಿ ನೀಟಾಗಿ ಕ್ಲೈಂಟ್ಗೆ ಹೆಂಗ್ ಬೇಕು ಆ ಥರನೇ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ನೀವು ನೋಡ್ಬೋದು TV ಯೂನಿಟ್. ಆ್ಯಕ್ಚುಲಿ TV ಯೂನಿಟ್ ಬಂದು ತುಂಬ ಎಲಿಗೆಂಟ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಸಿಂಪಲ್ ಆ್ಯಕ್ಚುಲಿ. ಬಟ್ ಯು ಸಿ ದ ಓವರ್ ಆಲ್ TV ಯೂನಿಟ್, ಐ ಥಿಂಕ್ ಇಟ್ ಇಸ್ ಕಮ್ ಔಟ್ ದ ಬೆಸ್ಟ್. ದ ಕಲರ್ ಆಗ್ಬೋದು, ದ ಟೆಕ್ಸ್ಚರ್ ಆಗ್ಬೋದು, ದ ಮ್ಯಾಟ್ ಫಿನಿಶ್ ಆಗ್ಬೋದು. ಪ್ಲಸ್ ಇದ್ರ ಜೊತೆ ಇನ್ನೊಂದು ವಾಲ್ ಯೂನಿಟ್ ಇದೆ. ಇದರಲ್ಲಿ ಸೇಮ್ ವಾಲ್ ಸ್ಟೋರೇಜ್ ಥರ ಇದೆ, ಬಟ್ ದಿಸ್ ಇಸ್ ಆಲ್ಸೋ ಅ ಪೂಜಾ ಯೂನಿಟ್ ಫಾರ್ ಕ್ರಿಶ್ಚಿಯನ್ ಪೂಜಾ ಯೂನಿಟ್. ಅದು ಒಂದು ಸೊ ವಿ ಬಿಲೀವ್ ಇನ್ ಬೋತ್ ದಿಸ್ ಒನ್. ಸೊ ವಿ ಹ್ಯಾಡ್ ಡನ್ ಅ ವೆರಿ ಮಾಡರ್ನಿಸ್ಟಿಕ್ ಪೂಜಾ ರೂಮ್ಸ್. ಫಾಲ್ ಸೀಲಿಂಗ್ ನೋಡ್ಬೋದು ನೀವು, ವೆರಿ ಸಿಂಪಲ್, ಜಸ್ಟ್ ಪ್ಲೇನ್ ಫಾಲ್ ಸೀಲಿಂಗ್ ಬಟ್ ವೆರಿ ಎಲಿಗೆಂಟ್ ಆಗಿದೆ. ವಿತ್ ಟ್ರ್ಯಾಕ್ ಲೈಟ್ಸ್ ಇದಾವೆ. ಟ್ರ್ಯಾಕ್ ಲೈಟ್ ಅಲ್ಲಿ ಫೋಕಸ್ ಬಂದು ಪೂಜಾ ಯೂನಿಟ್ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು, ಒಂದು ಫೋಕಸ್ ಬಂದು ಪೂಜಾ ಯೂನಿಟ್ ಇದೆ, ಇನ್ನೊಂದು ಫೋಕಸ್ ಬಂದು TV ಯೂನಿಟ್ ಇದೆ. ಸೊ ವಿ ಹ್ಯಾವ್ ಯೂಸ್ಡ್ ಇಟ್ ಇನ್ ಅ ವೆರಿ ಎಫಿಷಿಯಂಟ್ ವೇ. ಇಲ್ಲೊಂದು ಟ್ರ್ಯಾಕ್ ಲೈಟ್, ಅಲ್ಲೊಂದು ಟ್ರ್ಯಾಕ್ ಲೈಟ್, 2 ಟ್ರ್ಯಾಕ್ ಲೈಟ್ ಕೊಟ್ಟಿದ್ದೀವಿ. ಪ್ಲಸ್ ಯು ಕ್ಯಾನ್ ಸಿ ದೇರ್ ಆರ್ ಹಾಬ್ ಲೈಟ್ಸ್ ಆಸ್ ವೆಲ್. ನೀವು ಹಾಲಲ್ಲಿ ಇಲ್ಲಿ ನೋಡಿದಾಗ ದೀಸ್ ಆರ್ ಕಾಲ್ಡ್ ಹಾಬ್ ಲೈಟ್ಸ್. ಇದು ಬಂದು ಜಸ್ಟ್ ಒಂದು ಪ್ಲೇಸ್ಗೆ ಮಾತ್ರ ಫೋಕಸ್ ಆಗುತ್ತೆ.
ಸೊ ನಾವು ಮನೆ ಒಳಗೆ ಬರಬೇಕಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ತೋರಿಸಿಲ್ಲ. ದಿಸ್ ಇಸ್ ದ 9 feet ಮೈನ್ ಡೋರ್. ವಾಸ್ಕಲ್ ಒಂದು ಬೀಮ್ ಹೈಟ್ ಗಂಟ ಕೊಟ್ಟಿದ್ದೀವಿ. ವಾಸ್ಕಲ್ ಸೈಜ್ ಬಂದು 8x4 ಸೈಜ್, ಗಾನಾ ಟೀಕ್, ಫುಲ್ಲಿ ಪಾಲಿಶ್ಡ್, ಫುಲ್ ಕ್ಲೀನ್ ಗ್ರೈನ್ಸ್. ನೀವು ಡೋರ್ ಡಿಸೈನು ನೋಡ್ಬೋದು. ಕಂಪ್ಲೀಟ್ 40 mm ಡೋರ್ ಇದೆ. ಇದು ಡೋರ್ ಥಿಕ್ನೆಸ್ ಬಂದು ಇದು ನಾರ್ಮಲ್ ಡೋರ್ಗಿಂತ ದಪ್ಪ ಬರುತ್ತೆ, ಬಿಕಾಸ್ ಬೆಂಡ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಇದು ಬಂದು ಫೋಯರ್ ಟೇಬಲ್. ಯಾವುದೋ ಒಂದು ಫೋಟೋ ತೋರಿಸಿ ಇದೇ ತರ ಬೇಕು ಅಂದಾಗ ನಾವು ಇದನ್ನ ಕಸ್ಟಮೈಸ್ ಮಾಡಿ ಡ್ಯೂಕೋ ಪೇಂಟ್ ಮಾಡಿ ಮೇಲೆ ಬಂದು ಕ್ವಾಡ್ ಸ್ಟಾಪ್ ಫಿನಿಶ್ ಇದೆ. ಇದು ನೋಡ್ಬೋದು. ದಿಸ್ ಇಸ್ ಆಲ್ಸೋ ವೈಟ್. ಈ ಮನೇಲಿ ಎಲ್ಲ ಬಂದು ಆಕ್ಚುಲಿ ವೈಟ್ ಅಲ್ಲೇ ಇದೆ ಎಲ್ಲ. ನೆಕ್ಸ್ಟ್ ಫ್ಲೋರಿಂಗ್ ನೋಡ್ಬೋದು ನೀವು. ದಿಸ್ ಇಸ್ 6x4 15 mm ಫ್ಲೋರಿಂಗ್ ಟೈಲ್. ಎಕ್ಸ್ಟ್ರೀಮ್ ಗ್ಲಾಸಿನೆಸ್ ಇರುತ್ತೆ. ಅಂಡ್ ಫ್ಲೋರಿಂಗ್ ಅವ್ರು ಸೆಲೆಕ್ಷನ್ ಮಾಡಿರೋದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ, ಸೀಮ್ಲೆಸ್ ಆಗಿದೆ ನೋಡೋಕ್ಕೆ. ಎಲ್ಲರೂ ಗ್ರೂಪ್ ರಶಕ್ಕೆ ಬಂದವರು ಎಲ್ಲರೂ ದೇ ಲೈಕ್ ದ ಫ್ಲೋರಿಂಗ್ ಬಿಕಾಸ್ ಆಫ್ ದ ಫಿನಿಶಿಂಗ್ ಅಂಡ್ ಬಿಕಾಸ್ ಆಫ್ ಆಲ್ ದ ಡಿಸೈನ್ ಇನ್ ಇಟ್. ಅಂಡ್ ದ ರಿಫ್ಲೆಕ್ಷನ್ ಇಸ್ ವೆರಿ ಬ್ಯೂಟಿಫುಲ್, ವೆರಿ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್. ನೀವು ಬೇರೆ ಟೈಲ್ಸ್ ಅಲ್ಲಿ ನೋಡಿದಾಗ ಒಂಚೂರ್ ಅಂಡ್ಯುಲೇಷನ್ಸ್ ಕಾಣಿಸುತ್ತೆ, ಬಟ್ 15 mm ಹೋದಾಗ ದಿಸ್ ವಿಲ್ ಲುಕ್ ವೆರಿ ಕ್ಲೀನ್ ಅಂಡ್ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್ ಲೈಕ್ ಮಾರ್ಬಲ್ ಆಕ್ಚುಲಿ. ನೆಕ್ಸ್ಟ್ ನೀವು ದಿಸ್ ಇಸ್ ಅ ಬ್ಯೂಟಿಫುಲ್ ಕಿಚನ್, ವೆರಿ ಸ್ಪೇಷಿಯಸ್ ಕಿಚನ್ ಆಕ್ಚುಲಿ. ಕಿಚನ್ ಐಲ್ಯಾಂಡ್ ಎಲ್ಲ ನೀವು ತುಂಬಾ ಕಡಿಮೆ ನೋಡೋದು. ಈಗಿನ ನಾರ್ಮಲ್ 30-40 ಸೈಟಲ್ಲೆಲ್ಲ ತುಂಬ ಕಡಿಮೆ ನೋಡೋದು. ನಾವು ಇದರಲ್ಲೂ ವಿ ಟ್ರೈ ಟು ಗೆಟ್ ದ ಕಿಚನ್ ಐಲ್ಯಾಂಡ್ ಡನ್. ಯಾಕಂದರೆ ಕ್ಲೈಂಟ್ ವಾಸ್ ವೆರಿ ಸ್ಪೆಸಿಫಿಕ್ ಅಬೌಟ್ ಕಿಚನ್ ಐಲ್ಯಾಂಡ್. ಅದರಿಂದಾನೇ ಕಿಚನ್ ಡಿಸೈನ್ ಎಲ್ಲ ನಾವು ರೆಡಿ ಮಾಡಿದ್ವಿ. ಕಿಚನ್ ಕೌಂಟರ್ ಟಾಪು, ಕಿಚನ್ ಐಲ್ಯಾಂಡ್ ಟಾಪ್ ನೋಡ್ಬೋದು. ಇಟ್ಸ್ ಆಲ್ ನ್ಯಾನೋ ವೈಟ್. ಈ ಮೆಟೀರಿಯಲ್ ಬಗ್ಗೆ ತುಂಬ ಕಮ್ಮಿ ಜನಕ್ಕೆ ನಾಲೆಜ್ ಇರುತ್ತೆ. ದಿಸ್ ಇಸ್ ಕಂಪ್ಲೀಟ್ಲಿ ನ್ಯಾನೋ ವೈಟ್ ಮೆಟೀರಿಯಲ್, ಪ್ಯೂರ್ ವೈಟ್ ಬರುತ್ತೆ. ತುಂಬ ಹಾರ್ಡ್ ಸ್ಟೋನ್ ಇದು, ತುಂಬ ಎಕ್ಸ್ಪೆನ್ಸಿವ್ ಕೂಡ, ಆ್ಯಂಡ್ ಇಟ್ಸ್ ವೆರಿ ಡ್ಯೂರಬಲ್ ಆಲ್ಸೋ. ತುಂಬ ಜನ ಯೂಸ್ ಮಾಡಲ್ಲ. ಸೇಮ್ ನ್ಯಾನೋ ವೈಟ್ ಬಂದು ಸ್ಟೇರ್ ಕೇಸ್ ಕೂಡ ಯೂಸ್ ಮಾಡಿದ್ದೀವಿ. ಎಲ್ಲೂ ನೋಡಿರಲ್ಲ ನೀವು ಆ್ಯಕ್ಚುಲಿ. ಸ್ಟೇರ್ ಕೇಸ್ಗೆ ವೈಟ್, ಪ್ಯೂರ್ ವೈಟ್ ನ್ಯಾನೋ ವೈಟ್ ಬಂದು ಯೂಶಲಿ ಯಾರು ಯೂಸ್ ಮಾಡಲ್ಲ. ಕ್ಲೈಂಟ್ ಸಜೆಸ್ಟೆಡ್ ಅಸ್ ಟು ಯೂಸ್ ವೈಟ್ ನೋ ಮ್ಯಾಟರ್ ವಾಟ್. ಯಾಕಂದರೆ ಗ್ರಾನೈಟ್ ಅಂತ ಬಂದಾಗ ವೈಟ್ ಗ್ರಾನೈಟ್ಸ್ ನಾವು ಜಾಸ್ತಿ ಯೂಸ್ ಮಾಡಕ್ಕೆ ಹೋಗಲ್ಲ, ಯಾಕಂದರೆ ಅದು ಬಂದು ಕರೆ ಹಿಡಿಯೋದ್ರಿಂದ ನಾವು ಯೂಸ್ ಮಾಡಕ್ಕೆ ಹೋಗಲ್ಲ. ಸೊ ಅವ್ರಿಗೆ ವೈಟೇ ಬೇಕು ಅಂದಾಗ ಐ ಗೇವ್ ದಿಸ್ ಆಪ್ಷನ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂದ್ರೂ ಓಕೆ ಪರವಾಗಿಲ್ಲ, ಮನೆ ಚೆನ್ನಾಗಿ ಕಾಣಬೇಕು ಅಂತೇಳಿ ದೇ ವಾಂಟೆಡ್ ಟು ಯೂಸ್ ನ್ಯಾನೋ ವೈಟ್ ಓನ್ಲಿ ಫಾರ್ ದ ಸ್ಟೇರ್ ಕೇಸ್ ವಿತ್ ಗ್ಲಾಸ್ ರೈಲಿಂಗ್. ಸ್ಟೇರ್ ಕೇಸ್ ಕೂಡ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಗ್ಲಾಸ್ ರೈಲಿಂಗ್, SS ಹ್ಯಾಂಡ್ ರೈಲ್ಸ್. ಕಿಚನ್ ಐಲ್ಯಾಂಡ್ ಬರೋದ್ರಿಂದ ಚಿಮ್ನಿ ಕೂಡ ಬಂದು ಸೀಲಿಂಗ್ ಮೌಂಟ್ ಚಿಮ್ನಿ ಬರೋದ್ರಿಂದ ಮೇಲೆ ಅದಕ್ಕೆ ಎಕ್ಸಾಸ್ಟ್ಗೋಸ್ಕರ ಅಲ್ಲಿ ಪೈಪ್ಗೆ ಇನ್ನೊಂದು ಬಾಕ್ಸ್ ಮಾಡಿ ಸೀಮ್ಲೆಸ್ ಆಗಿ ಕಾಣೋದಕ್ಕೋಸ್ಕರ ವಿ ಹ್ಯಾವ್ ಡನ್ ಇಟ್ ವಿತ್ ವೈಟ್ ಆ್ಯಂಡ್ ಜಸ್ಟ್ ಬಾಕ್ಸ್ ಮಾತ್ರ ಕೊಟ್ಟಿದ್ದೀವಿ ಅಷ್ಟೇ. ಒಳಗಡೆ ಒಂದು ರಿಮೂವಬಲ್ ಇದೆ, ಯಾವಾಗಾದ್ರೂ ಬೇಕಂದ್ರೆ ರಿಮೂವ್ ಮಾಡಿ ಅದನ್ನ. ಇಲ್ಲಿ ಒಳಗಡೆ ಇರೋದನ್ನೆಲ್ಲ ರಿಮೂವ್ ಮಾಡಿ ತೆಗೆದು ಒಳಗಡೆ ನಾವು ಸರ್ವಿಸ್ ಇದ್ರೆ ಮಾಡ್ಕೋಬಹುದು. ಯೂಶಲಿ ನಿಮಗೆ ಹಾಬ್ ಬಂದಾಗ, ಕಿಚನ್ ಐಲ್ಯಾಂಡ್ ಹಾಬ್ ಇಟ್ಟಾಗ ನಿಮಗೆ ಸೀಲಿಂಗ್ ಮೌಂಟ್ ಚಿಮ್ನಿನೇ ತಗೋಬೇಕಾಗತ್ತೆ. ಆಲ್ಸೋ ಸಿಂಕ್ ನೋಡ್ಬೋದು. ಸಿಂಕ್ ಕೂಡ ಅಷ್ಟೇ. ಇದು ಕ್ವಾಡ್ ಸಿಂಕ್ ಆಕ್ಚುಲಿ. ಇಟ್ಸ್ ವೆರಿ ವೆರಿ ಹಾರ್ಡ್ ಮೆಟೀರಿಯಲ್, ವೆರಿ ಡ್ಯೂರಬಲ್ ಮೆಟೀರಿಯಲ್. ಮತ್ತೆ ಇಲ್ಲಿ ಕೆಳಗಡೆ ಬಂದು ಡ್ರಿಂಕಿಂಗ್ ವಾಟರ್ಗೆ ಅಂಡರ್ ಮೌಂಟ್ ಆರೋ ಕಟ್ಟಿದ್ದೀವಿ. ಅಂಡರ್ ಮೌಂಟ್ ಆರೋ ಇರುತ್ತೆ, ಅದರಿಂದ ನಮಗೆ ಡ್ರಿಂಕಿಂಗ್ ವಾಟರ್ಗೆ ಮತ್ತೆ ಇವಾಗ ಹಳೆ ಕಾಲದಲ್ಲಿ ಬರೋ ತರ ಒಂದು ಮೇಲೆ ಹಾಕೋದೆಲ್ಲ ಇಲ್ಲ, ಎಲ್ಲ ಅಂಡರ್ ಮೌಂಟ್ ಬರುತ್ತೆ, ಅದರಲ್ಲೇ ಫಿನಿಶ್ ಮಾಡ್ತೀವಿ. ಇಲ್ಲಿ ಬಂದು ವ್ಯಾನಿಟಿ ಕೊಟ್ಟಿದ್ದೀವಿ, ಡೈನಿಂಗ್ ಸ್ಪೇಸ್ಗೋಸ್ಕರ ರಿಕ್ವೈರ್ಮೆಂಟ್ ಇರುತ್ತೆ. ಪ್ಲಸ್ ಕೆಳಗಡೆ ಸ್ಟೋರೇಜ್ ಇದೆ. ವಾಶ್ ಬೇಸಿನ್ ಎಲ್ಲ ಒಂದು ಆಕ್ಚುಲಿ ಜಾಗ್ವಾರ್ ಟ್ಯಾಪ್, ಜಾಗ್ವಾರ್ ಎಲ್ಲ. ಪ್ಲಸ್ ಲೈಟ್ ವಿತ್ ಲೈಟ್ ಮಿರರ್ ಕೊಟ್ಟಿದ್ದೀವಿ. ಮಿರರ್ ಲೈಟ್ ಅಲ್ಲೇನೆ ಇದರಲ್ಲೂ ಆಪ್ಷನ್ಸ್ ಬರುತ್ತೆ ನಿಮಗೆ. ಸೊ ಈ ಟಿವಿ ಯೂನಿಟ್ ಹಿಂದೆ ಆಕ್ಚುಲಿ ಬೆಡ್ರೂಮ್ ಇದೆ. ಆ ಬೆಡ್ರೂಮ್ಗೆ ಡೋರ್ ಬಂದು ಕ್ಲೈಂಟ್ಗೆ ದೇ ವಾಂಟೆಡ್ ಇಟ್ ಅ ಹಿಡನ್ ಡೋರ್ ಬೇಕಾಗಿತ್ತು ಅವ್ರಿಗೆ. ಸೊ ವಿ ಹ್ಯಾವ್ ಕ್ರಿಯೇಟೆಡ್ ಅ ಹಿಡನ್ ಡೋರ್ ಹಿಯರ್, ವೆರಿ ಸೀಮ್ಲೆಸ್ ಪ್ಯಾಟರ್ನ್. ಸೊ ಬೆಡ್ರೂಮ್ ಒಳಗೆ ಹೋಗೋಣ ಬನ್ನಿ. ಎಸ್, ಇದು ಬಂದು ಬೆಡ್ರೂಮ್. ಇದು ಆಕ್ಚುಲಿ ಬಂದು ಫಸ್ಟೇ ಇತ್ತು. ನಾವು ಫಸ್ಟ್ ಸೆಕೆಂಡ್ ಫ್ಲೋರ್ ಕಟ್ಟಬೇಕಾದ್ರೆ ಈ ರೂಮ್ ಫಸ್ಟೇ ಇದ್ದಿದ್ರಿಂದ ಇದನ್ನ ನಾವು ಹಾಗೇನೆ ರಿಟೈನ್ ಮಾಡಿ ವಿ ಹ್ಯಾವ್ ಗಿವನ್ ಇಟ್ ಅ ಬೆಸ್ಟ್ ಲುಕ್. So you can see the false ceiling also.
ಎಲ್ಲದಕ್ಕೂ ವಾರ್ಮ್ ಲೈಟ್ಸ್. ಕ್ಲೈಂಟ್ ಬಂದು ವಾರ್ಮ್ ಲೈಟ್ಸ್ ದೇ ಲೈಕ್ ಇಟ್ ಮೋರ್, ಸೊ ಎಲ್ಲ ವಾರ್ಮ್ ಲೈಟ್ಸೇ ಕೊಟ್ಟಿದ್ದೀವಿ. ಅಟ್ಯಾಚ್ ಬಾತ್ರೂಮ್ ಕೂಡ ಇತ್ತು, ಒಳಗಡೆ ಒಂದು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದೀವಿ ಇಲ್ಲಿ. ಪ್ಲಸ್ ಇನ್ನೊಂದು ಸ್ಪೆಷಲ್ ವಾರ್ಡ್ರೂಬ್ ಮಾಡಿದ್ದೀವಿ. ಯೂಶಲಿ ಬಂದು ಈ ವಾರ್ಡ್ರೂಬ್ ಸ್ಪೆಷಾಲಿಟಿ ಏನು ಅಂದರೆ ದ ವಾರ್ಡ್ರೂಬ್ ಡಿಸೈನ್ ಇಟ್ ಸೆಲ್ಫ್ ನೋಡ್ಲಿಕ್ಕೆ ಬಂದು ಡ್ಯೂಕೋ ಫಿನಿಶ್ ಥರ ಕಾಣುತ್ತೆ, ಬಟ್ ಇಟ್ಸ್ ಆಲ್ ಲ್ಯಾಮಿನೇಟ್. ಇದು ಲ್ಯಾಮಿನೇಟೇ, ಇದಕ್ಕೆ ಗ್ರೂ ಮಾಡಿ ಒಳಗಡೆ ಬಂದು ಜೂಟ್ ಫಿನಿಶ್ ಲ್ಯಾಮಿನೇಟ್, ಸೊ ದಟ್ ಇಟ್ ಲುಕ್ಸ್ ಲೈಕ್ ಅ ಜೂಟ್ ವಾರ್ಡ್ರೋಬ್ ಆ್ಯಕ್ಚುಲಿ. ಇದಕ್ಕೂ ಗ್ರೂ ಮಾಡಿ ಒಳಗಡೆ ಇದು ಪೇಂಟ್ ಮಾಡಿದ್ದೀವಿ. ಇದೆಲ್ಲ ಲ್ಯಾಮಿನೇಟ್ ಆ್ಯಕ್ಚುಲಿ. ಎಲ್ಲರೂ ಯೋಚನೆ ಮಾಡ್ತಾರೆ ಲ್ಯಾಮಿನೇಟಲ್ಲಿ ಹಂಗೆ ಮಾಡೋಕ್ಕಾಗಲ್ಲ, ಹಿಂಗೆ ಮಾಡೋಕ್ಕಾಗಲ್ಲ ಅಂತ. ಯು ಹ್ಯಾವ್ ದ ವಿಷನ್, ಪ್ರಾಪರ್ ವಿಷನ್, ಯು ಕ್ಯಾನ್ ಎಕ್ಸಿಕ್ಯೂಟ್ ಥಿಂಗ್ಸ್. ಹ್ಯಾಂಡಲ್ಸ್ ಕೂಡ ನೋಡ್ಬೋದು. ಹ್ಯಾಂಡಲ್ಸ್ ಆಲ್ಸೋ ಆರ್ ವೆರಿ ಪ್ರೀಮಿಯಂ. ನಮ್ಮ ಕಡೆಯಿಂದ ಇಂಟೀರಿಯರ್ಸ್ ಬಂದು ವಿ ಗಿವ್ ಆಲ್ ದ ಪ್ರೀಮಿಯಂ ಐಟಮ್ಸ್. ಇದು ಬಂದು ಸ್ಟೋರೇಜ್ ಆ್ಯಂಡ್ ಆಲ್ಸೋ ಬಂದು ಯೂಸ್ ಕ್ಲೋತ್ಸ್ ಯೂಸ್ ಮಾಡೋಕ್ಕೋಸ್ಕರ ಹ್ಯಾಂಗರ್ ಕೊಟ್ಟಿದ್ವಿ, ಸ್ಟೋರೇಜ್ ಯೂಸ್ ಮಾಡಲಿ ಅಂತ. ಆ್ಯಂಡ್ ವಿ ಹವ್ ಗಿವನ್ ವೆಂಟಿಲೇಷನ್ ಇಯರ್. ಈ ಕಡೆ ಬಂದರೆ ವಿಚ್ ಲುಕ್ ಸೀಮ್ಲೆಸ್ ಫ್ರಮ್ ಫಾರ್. ನೀವು ಬಂದು ನೋಟಿಸ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಪ್ಲಸ್ ಏರ್ ಸರ್ಕ್ಯುಲೇಷನ್ ಸ್ವಲ್ಪ ಇರುತ್ತೆ. ನೀವು ಇಲ್ಲಿವರೆಗೂ ನೋಡಿದ್ದು ಬರೀ ಒಂದು ಫ್ಲೋರ್ ಮಾತ್ರನೇ. ಇನ್ನೂ ಕ್ಲೈಂಟಿಗೆ ಇಷ್ಟ ಆಗಿರೋವಂಥ ಮಾಸ್ಟರ್ ಬೆಡ್ರೂಮ್ ಬಂದು ಪಾರ್ಟ್ 2 ಅಲ್ಲಿ ತೋರಿಸ್ತೀವಿ. ಬನ್ನಿ ಸಿಗೋಣ ಪಾರ್ಟ್ 2 ಅಲ್ಲಿ.